ಗಾಜಾದಲ್ಲಿ 2024ರ ಜನವರಿಯಲ್ಲಿ ನಡೆದ ಹಿಂದ್ ರಜಾಬ್ ಎಂಬ 5 ವರ್ಷದ ಪುಟ್ಟ ಬಾಲಕಿಯ ಸಾವಿನ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ತನ್ನದೇ ಯೋಧರು ಹಿಂದ್ ಮತ್ತು ಆಕೆಯ ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರಿನ ಮೇಲೆ ಗುಂಡು ಹಾರಿಸಿರುವುದನ್ನು ಇಸ್ರೇಲ್ ಸೇನೆ ಇದೀಗ ಮೊದಲ ಬಾರಿಗೆ ಒಪ್ಪಿಕೊಂಡಿದ್ದು, ಪ್ರಕರಣದ ಕುರಿತು ಕ್ರಿಮಿನಲ್ ತನಿಖೆಗೆ ಆದೇಶಿಸಿದೆ. ಜನವರಿ 29ರಂದು ಗಾಜಾ ನಗರದಿಂದ ಕುಟುಂಬದೊಂದಿಗೆ ಕಾರ್ನಲ್ಲಿ ತೆರಳುತ್ತಿದ್ದ ವೇಳೆ ದಾಳಿ ನಡೆದಿತ್ತು. ಕಾರ್ನಲ್ಲಿದ್ದ ಹಿಂದ್ನ ಸಂಬಂಧಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದರು. ಆದರೆ 5 ವರ್ಷದ ಬಾಲಕಿ ಮಾತ್ರ ಕಾರ್ನೊಳಗೆ ಜೀವಂತವಾಗಿ ಸಿಲುಕಿಕೊಂಡಿದ್ದಳು. ಭಯದಿಂದ ನಡುಗುತ್ತಿದ್ದ ಹಿಂದ್ ರಕ್ಷಣೆಗಾಗಿ ಫೆಲಸ್ತೀನ್ ರೆಡ್ ಕ್ರೆಸೆಂಟ್ಗೆ ಕರೆ ಮಾಡಿದ್ದಳು. ಗಂಟೆಗಟ್ಟಲೆ ಆಕೆಯ ಸಹಾಯಕ್ಕಾಗಿ ಕಾದಿದ್ದಳು. ಆಕೆಯನ್ನು ರಕ್ಷಿಸಲು ಆಂಬ್ಯುಲೆನ್ಸ್ ಸಿಬ್ಬಂದಿ ತೆರಳಿದ್ದರೂ ಅವರಿಗೂ ದಾಳಿ ನಡೆದಿತ್ತು. ಕೊನೆಗೆ ಹಿಂದ್, ಆಕೆಯ ಕುಟುಂಬದವರು ಮತ್ತು ರಕ್ಷಿಸಲು ತೆರಳಿದ್ದ 2 ಆಂಬ್ಯುಲೆನ್ಸ್ ಸಿಬ್ಬಂದಿಯ ಮೃತದೇಹಗಳು 12 ದಿನಗಳ ಬಳಿಕ ಪತ್ತೆಯಾಗಿದ್ದವು. ಈ ಪ್ರಕರಣದ ಆರಂಭದಲ್ಲಿ ಇಸ್ರೇಲ್ ಸೇನೆಯ ನಿಲುವು ಸಂಪೂರ್ಣ ಭಿನ್ನವಾಗಿತ್ತು. ಘಟನೆ ನಡೆದ ಸ್ಥಳದಲ್ಲಿ ತಮ್ಮ ಪಡೆಗಳು ಇರಲಿಲ್ಲ ಎಂದು ಸೇನೆ ಹೇಳಿತ್ತು. ಆದರೆ ನಂತರ ನಡೆದ ಆಂತರಿಕ ಪರಿಶೀಲನೆಯಲ್ಲಿ ತಮ್ಮ ಯೋಧರು ತಮ್ಮತ್ತ ಬರುತ್ತಿದ್ದ ವಾಹನದ ಮೇಲೆ ಗುಂಡು ಹಾರಿಸಿರುವುದು ಬಹಿರಂಗವಾಗಿದೆ ಎಂದು ಸೇನೆ ಇದೀಗ ಒಪ್ಪಿಕೊಂಡಿದೆ. ಇದರ ಜೊತೆಗೆ ಫೆಲಸ್ತೀನ್ ರೆಡ್ ಕ್ರೆಸೆಂಟ್ ಆಂಬ್ಯುಲೆನ್ಸ್ಗಳ ಚಲನವಲನದ ಸಂಯೋಜನೆಯಲ್ಲಿ ಉಂಟಾದ ವೈಫಲ್ಯಗಳ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಎಂದು ಇಸ್ರೇಲ್ ಸೇನೆ ಹೇಳಿದೆ. ಆದರೆ ಪ್ರಶ್ನೆ ಇಲ್ಲಿಂದಲೇ ಶುರುವಾಗುತ್ತದೆ. ಇಷ್ಟು ದಿನ ನಿರಾಕರಿಸಿದ ಘಟನೆಗೆ ಈಗ ಒಪ್ಪಿಗೆ ಬಂದಿದೆ. ಆದರೆ ಹಿಂದ್ ರಜಾಬ್ಗೆ ನ್ಯಾಯ ಸಿಗುತ್ತದೆಯೇ? ಮಾನವ ಹಕ್ಕುಗಳ ಸಂಘಟನೆಗಳು ಇಸ್ರೇಲ್ ನಡೆಸುತ್ತಿರುವ ಆಂತರಿಕ ತನಿಖೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿವೆ. ಇಸ್ರೇಲಿ ಹಕ್ಕುಗಳ ಸಂಘಟನೆ ಯಶ್ ದಿನ್ ಪ್ರಕಾರ ಸೇನಾ ತನಿಖೆಗಳಲ್ಲಿ ತಪ್ಪಿತಸ್ಥ ಸೈನಿಕರಿಗೆ ಶಿಕ್ಷೆಯಾಗುವುದು ಅತ್ಯಂತ ಅಪರೂಪ. ಹಿಂದ್ನ ಕುಟುಂಬಕ್ಕೂ ಇದೇ ಅನುಮಾನ. ಬಾಲಕಿಯ ಅಜ್ಜಿ ಇಸ್ರೇಲ್ನ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ಎಂದು ಹೇಳಿದ್ದಾರೆ. ಪ್ರಕರಣವನ್ನು ಕೇವಲ ಇಸ್ರೇಲ್ನ ಆಂತರಿಕ ತನಿಖೆಗೆ ಸೀಮಿತವಾಗಿಸದೆ ಸ್ವತಂತ್ರ ಅಂತಾರಾಷ್ಟ್ರೀಯ ತನಿಖೆ ನಡೆಸಬೇಕು ಎಂಬುದು ಕುಟುಂಬದ ಬೇಡಿಕೆ. ಇದು ಕೇವಲ ಒಂದು ಕುಟುಂಬದ ನ್ಯಾಯದ ಹೋರಾಟವಲ್ಲ. ಯುದ್ಧದ ನಡುವೆ ನಾಗರಿಕರ ಸುರಕ್ಷತೆ, ಮಕ್ಕಳ ಹಕ್ಕುಗಳು ಹಾಗೂ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳ ಪಾಲನೆಯ ಪ್ರಶ್ನೆಯೂ ಹೌದು. 5 ವರ್ಷದ ಹಿಂದ್ ರಜಾಬ್ ಸಹಾಯಕ್ಕಾಗಿ ಫೋನ್ ಮಾಡಿದಾಗ ಆಕೆಯ ಧ್ವನಿ ಜಗತ್ತಿನಾದ್ಯಂತ ಕೇಳಿಸಿತ್ತು. ಆದರೆ ಆಕೆಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಈಗ ಇಸ್ರೇಲ್ ಸೇನೆ ಘಟನೆಗೆ ಸಂಬಂಧಿಸಿದಂತೆ ತನ್ನದೇ ಯೋಧರ ವಿರುದ್ಧ ತನಿಖೆ ಆರಂಭಿಸಿದೆ. ಆದರೆ ತನಿಖೆ ಮಾತ್ರ ಸಾಕೆ? ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದೆಯೇ? ಇಲ್ಲವೇ ಹಿಂದ್ ರಜಾಬ್ ಪ್ರಕರಣವೂ ಮತ್ತೊಂದು ಕಡತವಾಗಿ ಉಳಿಯುತ್ತದೆ? ಇದಕ್ಕೆ ಉತ್ತರವನ್ನ ಇಸ್ರೇಲ್ನ ತನಿಖೆಯಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಸಮುದಾಯವೂ ನೀಡಬೇಕಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.